ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ. ವೆಲ್ಕಮ್ ಟು ವೇದಾಂತ ಸ್ಟೂಡೆಂಟ್ಸ್. ತುಂಬಾ ಮಕ್ಕಳು ಅಂತಾರೆ, ಸರ್ ಎಕ್ಸಾಮ್ ಟೈಮ್ ನಂಗೆ ಏನು ಓದಕ್ಕೆ ಆಗ್ತಾ ಇಲ್ಲ, ಎಕ್ಸಾಮ್ ಟೈಮ್ ನಾನು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದೀನಿ, ಎಕ್ಸಾಮ್ ಟೈಮಲ್ಲಿ ಓದಿ ನಾನು ಹೆಂಗ್ ನೆನಪಿಟ್ಕೊಳಕ್ಕಾಗುತ್ತೆ? ನನ್ನ ಫ್ರೆಂಡ್ಸ್ 7 ಅವರ್ಸ್ 8 ಅವರ್ಸ್ ಓದ್ತಾರೆ, ಸೊ ಅದನ್ನ ಕಷ್ಟಪಡ್ಬೇಕು ಅವರಷ್ಟೇ ಅಂತ. ಸ್ಟೂಡೆಂಟ್ಸ್, ನಾಟ್ ವರಿ. ಈ ವಿಡಿಯೋಲಿ ನಿಮ್ದು ಎವ್ರಿ ಸಿಂಗಲ್ ಪ್ರಾಬ್ಲಮ್ ಎಕ್ಸಾಮ್ ಟೈಮಲ್ಲಿ ನೀವೇನ್ ಫೇಸ್ ಮಾಡ್ತೀರಲ್ಲ, ಅದೆಲ್ಲದಕ್ಕೂ ನಾನು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಸೊ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಪ್ಲೀಸ್ ಈ ವಿಡಿಯೋನ ಎಂಡ್ರಿಗೂ ನೋಡಿ, ಯಾಕಂದ್ರೆ ಎಂಡ್ ಅಲ್ಲಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸರ್ಪ್ರೈಸ್ ಇದೆ, ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್ ಸ್ಟೂಡೆಂಟ್, ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಈಗ ಏನ್ ಅರ್ಥ ಮಾಡ್ಕೋಬೇಕು? ನಾರ್ಮಲ್ ಡೇ ಲಿಂಕ್ ಸ್ಕೂಲ್ ಇದ್ರೆ ಏನಾಗುತ್ತೆ, ಎಕ್ಸಾಮ್ ಟೈಮ್ ಅಲ್ಲಿ ಏನ್ ಡಿಫ್ರೆನ್ಸ್? ನಿಮ್ದು ನಾರ್ಮಲ್ ಡೇಸ್ ಅಲ್ಲಿ ಓದೋ ಡಿಫ್ರೆನ್ಸ್, ಎಕ್ಸಾಮ್ ಟೈಮ್ ಅಲ್ಲಿ ಓದೋ ಡಿಫ್ರೆನ್ಸ್ ಎರಡು ಬೇರೆ ಬೇರೆ ಇರುತ್ತೆ. ಯಾಕಂದ್ರೆ ಗೋಲ್ ಬೇರೆ. ನೋಡಿ, ನಾರ್ಮಲ್ ಸ್ಕೂಲ್ ಟೈಮ್ ಅಲ್ಲಿ ನಿಮ್ಮ ಹತ್ರ ಟೈಮ್ ಇರುತ್ತೆ, ಹೌದು, ನಿಮ್ಮೆಲ್ಲರ ಹತ್ರ ಟೈಮ್ ತುಂಬಾ ಇರುತ್ತೆ, ನಿಮ್ಮ ಹತ್ರ. ಆಮೇಲೆ ಕಾನ್ಸೆಪ್ಟ್ ಕಲಿಬಹುದು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬಹುದು, ಲೆಕ್ಚರ್ ಒನ್ ಶಾಟ್ ನೋಡ್ಬೋದು, ಎಲ್ಲ ಮಾಡ್ಬೋದು ನೀವು. ಅವಾಗ ನಿಮ್ದು ಮೇನ್ ಗೋಲ್ ನಾರ್ಮಲ್ ಟೈಮ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ಮೇನ್ ಪ್ರಯಾರಿಟಿ ತಗೋಬೇಕು ನೀವು. ಹೌದಲ್ಲ? ಟೈಮ್ ಕಮ್ಮಿ ಇರೋದು ನಿಮ್ಮ ಹತ್ರ ಎಕ್ಸಾಮ್ ಟೈಮ್ ಅಲ್ಲಿ. 3 ದಿವಸ 2 ದಿವಸ ಎಕ್ಸಾಮ್ಗೆ, 1 ವಾರ ಇದೆ ಎಕ್ಸಾಮ್ಗೆ, ಯು ಆಲ್ರೆಡಿ ಸೈಡ್ ಒನ್ಸ್. ಆಮೇಲೆ ಈಗ ನಿಮ್ದು ಮೇನ್ ಗೋಲ್, ಈಗ ನೀವು ಓದಿರೋ ಕಾನ್ಸೆಪ್ಟ್ಸ್ ನ ತಲೆಯಲ್ಲಿ ಉಳಿಸ್ಕೋಬೇಕು, ಅದನ್ನ ರೀಕಾಲ್ ಮಾಡಬೇಕು, ಆಮೇಲೆ ರೈಟಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು. ಎಕ್ಸಾಮ್ ಟೈಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಡಿಫರೆನ್ಸ್ ಅರ್ಥ ಆಯ್ತು. ಈಗ ನಾವು ಸ್ಟೂಡೆಂಟ್ಸ್, ಐ ವಿಲ್ ಟೆಲ್ ಯು ಸೈಂಟಿಫಿಕ್ ವೇಸ್ ಫಾರ್ ಎವ್ರಿ ಸಿಂಗಲ್ ಪ್ರಾಬ್ಲಮ್. ಸ್ಟೂಡೆಂಟ್ಸ್, ಇದೆಲ್ಲದಕ್ಕಿಂತ ಫಸ್ಟ್ ಒಂದು ದೊಡ್ಡ ಪ್ರಾಬ್ಲಮ್ ನಿಮ್ ಲೈಫ್ ಅಲ್ಲಿ ಇದೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ. ನನಗೆ ಗೊತ್ತು ಸ್ಟೂಡೆಂಟ್ಸ್ ಅದೇನ್ ಪ್ರಾಬ್ಲಮ್ ಅಂತ. ರೈಟ್ ಹಿಯರ್. ಸೊ ನಿಮ್ಗೆ ಇಫ್ ಯು ವಾಂಟ್ ಅ ಸಪರೇಟ್ ವಿಡಿಯೋ ಅಂಡ್ ಹೌ ಟು ಕಂಟ್ರೋಲ್ ಯುವರ್ ಫೋನ್ ಅಡಿಕ್ಷನ್ ಹೆಂಗ್ ಕಂಟ್ರೋಲ್ ಮಾಡಬಹುದು, ಏನೇ ಆಗಿರ್ಬೋದು ಫೋನ್ ರಿಲೇಟೆಡ್, ಬಟ್ ಟೈಮ್ ವೇಸ್ಟ್ ಆಗಿ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕೋದು ಮರಿಬೇಡಿ. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಮೇನ್ ಇಶ್ಯೂ ವಿತ್ ಸ್ಟೂಡೆಂಟ್ಸ್. ಏನು ಸರ್, ನನ್ನ ಎಕ್ಸಾಮ್ ಟೈಮ್ ಎಲ್ಲ ಓದ್ತೀನಿ, ಐ ಸ್ಟಡಿಡ್ ಬಟ್ ಐ ಫಾರ್ಗಾಟ್ ಇನ್ ದ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲ್ ಹೋದಾಗ ನಂಗೆಲ್ಲ ಮರ್ತೋಗುತ್ತೆ. ಸೊ ಏನ್ ಮಾಡ್ಬೇಕು ಸರ್ ಇದಕ್ಕೆ ನಾನು? ನಿಮಗೂ ಈ ತರ ಆಗ್ತಿದ್ರೆ these are the two main solutions. scientific ಆಗಿ ಇದು ವರ್ಕ್ ಆಗುತ್ತೆ. ಇದು ಏನಪ್ಪಾ ಸ್ಟೂಡೆಂಟ್ಸ್? ಇದು ಫಸ್ಟ್ ಒನ್ ಇಸ್ ಆಕ್ಟಿವ್ ರೀಕಾಲ್, ಸೆಕೆಂಡ್ ಇಸ್ ಕಾಲ್ಡ್ ಸ್ಪೇಸ್ ರೆಪಿಟೇಷನ್. ಏನಪ್ಪಾ ಇದು ಆಕ್ಟಿವ್ ರೀಕಾಲ್ ಅಂದ್ರೆ ಏನು? ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ಹೆಲ್ಪ್ ಆಫ್ ವೆರಿ ಸಿಂಪಲ್ ಎಕ್ಸಾಂಪಲ್. ಈಗ ನೀವು ಒಂದು ಲೈನ್ ನ ಓದ್ತೀರಾ ಅನ್ಕೊಳ್ಳಿ, ಫೋಟೋಸಿಂಥಸಿಸ್ ಈ ತರ ಆಗ್ತಿದೆ ಪ್ಲಾಂಟ್ ಅಲ್ಲಿ ಅಂತ. ನೀವು ಅದೇ ಲೈನ್ ನ 5 ಟೈಮ್ಸ್ ಓದಿದ್ರೆ ದಟ್ ಇಸ್ ನಾಟ್ ರಿವಿಷನ್. ನಿಮ್ಗೆ ಆ ಲೈನ್ ಬೈಹಾಟ್ ಆಗ್ಬೋದು, ಬಟ್ ರಿವೈಸ್ ಮಾತ್ರ ಯಾವತ್ತೂ ಆಗಲ್ಲ ನಿಮ್ಗೆ. ಸೊ ಯಾವ ತರ ನೀವು ಆಕ್ಚುಲಿ ಆಕ್ಟಿವ್ ರೀಕಾಲ್ ಅಲ್ಲಿ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ನೀವು ಆಕ್ಟಿವ್ ರೀಕಾಲ್ ಅಲ್ಲಿ ನೀವು ಬರೀ ಒಂದು ಡೆಫಿನೇಷನ್ ನ ಮತ್ತೆ ಓದಬಾರ್ದು. ನೀವು ಒಂದು ಡೆಫಿನೇಷನ್ ಓದ್ಬಿಟ್ಟು ಬುಕ್ ಕ್ಲೋಸ್ ಮಾಡಿ, ಬುಕ್ ನ ಕ್ಲೋಸ್ ಮಾಡ್ಬಿಟ್ಟು ಆ ಡೆಫಿನೇಷನ್ ಬರೆಯಕ್ ಟ್ರೈ ಮಾಡಿ, ಈಕ್ವೇಶನ್ ಬರೆಯಕ್ ಟ್ರೈ ಮಾಡಿ, ಡಯಾಗ್ರಾಮ್ಸ್ ಲೇಬಲ್ ಮಾಡಕ್ ಹೋಗಿ. ಸೊ ಯಾವ ತರ ನೀವು ಮಾಡ್ಬೇಕಂದ್ರೆ, ನೀವು ಕಷ್ಟಪಡ್ಬೇಕು, ನಿಮ್ ಬ್ರೈನ್ಗೆ ಆ ಟಾಪಿಕ್ ನ ನೆನಪಿಗೆ ಕಷ್ಟಪಡಿಸ್ಬೇಕು. ಸೊ ಎಷ್ಟು ಸ್ಟ್ರಗಲ್ ಮಾಡ್ತೀರಲ್ಲ, ಅಷ್ಟು ಬೇಗ ಇಂಪ್ರೂವ್ ಆಗ್ತಾ ಹೋಗ್ತೀರಾ, ಅಷ್ಟು ಬೇಗ ಆ ಕಾನ್ಸೆಪ್ಟ್ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗುತ್ತೆ. ಸೊ ಪ್ಲೀಸ್ ನಿಮ್ ಬ್ರೈನಿಗೆ ಸ್ವಲ್ಪ ಕಷ್ಟ ಕೊಡಿ, ಸ್ವಲ್ಪ ಕೆಲಸ ಕೊಡಿ. ಸುಮ್ನೆ ಒಂದೇ ಡೆಫಿನೇಷನ್ 4 ಸತಿ ಓದ್ರೆ ರಿವಿಷನ್ ಆಗಲ್ಲ ಯಾವತ್ತು. ಓಕೆನಾ? ಸೊ ಪ್ಲೀಸ್ ನೀವು ರಿವೈಸ್ ಮಾಡ್ಬೇಕಂದ್ರೆ ಆಕ್ಟಿವ್ ರೀಕಾಲ್ ಮಾಡಬೇಕು. ಈಗ ಆಕ್ಟಿವ್ ರೀಕಾಲ್ ನಿಮ್ಗೆ ಗೊತ್ತಾಯ್ತು, ಯಾವ ತರ ಬುಕ್ ಕ್ಲೋಸ್ ಮಾಡಿ ಟ್ರೈ ಮಾಡಬೇಕು. ದೆನ್ ವಾಟ್ ಇಸ್ ದ ಸ್ಪೇಸ್ ರೆಪಿಟೇಷನ್? ಸ್ಪೇಸ್ ರಿವಿಷನ್ ಅಂದ್ರೆ ಏನು? ಸ್ಪೇಸ್ ಕೊಡ್ಬೇಕಾ? ಅಲ್ಲ ಮಕ್ಕಳೇ. ಈಗ ಎಸ್ಪೆಷಲಿ ನಿಮ್ದು ಬಯಾಲಜಿಯಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಡೆಫಿನೇಷನ್ಸ್ ನೆನಪಿಕೋಬೇಕು, ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್ ನೆನಪಿಕೋಬೇಕು, ಸೇಮ್ ಗೋಸ್ ಫಿಸಿಕ್ಸ್ ಕೂಡ. ದ ಬೆಸ್ಟ್ ವೇ ಟು ರಿಮೆಂಬರ್ ಎವ್ರಿಥಿಂಗ್ ಇಸ್ ಬೈ ಸ್ಪೇಸ್ ರೆಪಿಟೇಷನ್. ಯಾಕಂದ್ರೆ ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಎಸ್ ಮೆಮರಿ ಕರ್ವ್ ಆರ್ ಕರ್ವ್ ಅಂತ. ಒಂದು ಕಾನ್ಸೆಪ್ಟ್ ನ ನೀವು ನೆನಪಿಕೊಂಡಾಗ ಸ್ಟಾರ್ಟಿಂಗ್ ಡೇಲಿ ಮೆಮರಿ ಸ್ಟ್ರಾಂಗ್ ಇರುತ್ತೆ, ಬಟ್ ಟೈಮ್ ಆಗ್ತಾ ಏನೋ ಒಂದು ವಾರದಲ್ಲಿ ಆ ಮೆಮರಿ ಕಮ್ಮಿ ಆಗ್ತಾ ಹೋಗುತ್ತೆ. So the best way to beat this graph is by every 3 days repetition ಮಾಡೋದು, ಮತ್ತೆ ನೆಕ್ಸ್ಟ್ ಡೇ ರೆಪಿಟೇಷನ್ ಮಾಡೋದು, 2 days ರೆಪಿಟೇಷನ್ ಮಾಡೋದು. ಸೊ ನೀವು ಒಂದೇ ಟಾಪಿಕ್ ನ ಮತ್ತೆ ಗ್ಯಾಪ್ ಬಿಟ್ಟು, ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಬ್ರೈನ್ ಕಷ್ಟ ಕೊಡಬೇಕು, ಗ್ಯಾಪ್ ಬಿಟ್ಟು ಓದಿದ್ರೆ ನಿಮ್ಗೆ ಜಾಸ್ತಿ ನೆನಪಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫಾರ್ಮುಲಾ ಶೀಟ್ ಮಾಡ್ಕೊಳ್ಳಿ. ನೀವು ಮಾಡಿದ್ರೆ ಒಂದು ಫಾರ್ಮುಲಾ ಶೀಟ್ ಮ್ಯಾಥ್ಸ್, ಆ ಮ್ಯಾಥ್ಸ್ ಫಾರ್ಮುಲಾ ಶೀಟ್ ನ 2 days ಆದ್ಮೇಲೆ ಮತ್ತೆ ನೋಡ್ಕೊಳ್ಳಿ, 3 days ಆದ್ಮೇಲೆ ಮತ್ತೆ ನೋಡಿ, ಇಲ್ಲ ನೆಕ್ಸ್ಟ್ 2 days ಆದ್ಮೇಲೆ ಮತ್ತೆ ನೋಡಿ. ಸೊ ಆ ತರ ಸ್ಪೇಸ್ ರೆಪಿಟೇಷನ್ ಮಾಡಿದಾಗ ಆ ಫಾರ್ಮುಲಾ ಶೀಟ್ ನಿಮಗೆ ನೆನಪಿಗೆ ಬರುತ್ತೆ. ಸೊ ದ ಫಸ್ಟ್ ಒನ್ ಇಸ್ ಡನ್ ರೈಟ್ ನೌ. ನಾ ಎಲ್ಲ ಓದ್ತೀನಿ, ಬಟ್ ಎಕ್ಸಾಮ್ ಅಲ್ಲಿ ಮರ್ತೋಗುತ್ತೆ,
These two are the scientific methods to beat that. ಈಗ the next main students is going to be ಇದು ಸರ್ ಐ ಫೀಲ್ ಸ್ಲೀಪಿ, ಬುಕ್ ತೆಗೆದ ತಕ್ಷಣ ನಂಗೆ ಆಗಂಗಿಲ್ಲ ಸರ್, ಬುಕ್ ತೆಗೆದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಸ್ಟೂಡೆಂಟ್ಸ್ ಯಾಕೆ ಗೊತ್ತಾ ಅದು? ವೆರಿ ಸಿಂಪಲ್ ರೀಸನ್. ನಿಮಗೆ ಅನ್ಸುತ್ತೆ ಟೆಕ್ಸ್ಟ್ ಬುಕ್ ತೆಗೆದ ತಕ್ಷಣ ತುಂಬಾ ಎಫರ್ಟ್ ಹಾಕ್ಬೇಕು, ತುಂಬಾ ಎಫರ್ಟ್ ಹಾಕಿದ್ರೆ ನಂಗೆ ಖುಷಿನೇ ಬರಲ್ಲ, ಅಷ್ಟೊಂದು ಡೋಪಿನ್ ರಿಲೀಸ್ ಆಗಲ್ಲ ನಂಗೆ. ಇಲ್ಲಾಂದ್ರೆ ಫೋನು ತುಂಬಾ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ, ಹೈ ಡೋಪಮಿನ್. ಸೊ ನೀವೇನ್ ಮಾಡ್ಬೇಕಂದ್ರೆ ಮಕ್ಕಳೇ, ಈಗ ನೀವು ಓದ್ತಿರಲ್ಲ ಅವಾಗ ನಿಮ್ ಮೈಂಡ್ ಇಂದ ಡೋಪಮಿನ್ ರಿಲೀಸ್ ಮಾಡಿ ಟ್ರೈ ಮಾಡಿ. ಯಾವ ತರ ಸರ್ ಅದು? ಸ್ಟೂಡೆಂಟ್ ವೆರಿ ಸಿಂಪಲ್. ಟು ರಿಲೀಸ್ ಡೋಪಮಿನ್ ಯು ನೀಡ್ ಟು ಫೀಲ್ ಯು ಹವ್ ಅಚೀವ್ಡ್ ಸಮಥಿಂಗ್, ಏನೋ ಅಚೀವ್ ಮಾಡೋದು ಫೀಲಿಂಗ್ ಬರ್ಬೇಕು ನಿಮ್ಗೆ. ಫಾರ್ ಎಕ್ಸಾಂಪಲ್, ನಿಜ ಹೇಳಿ ಸ್ಟೂಡೆಂಟ್ಸ್, ನೀವು ಯಾವತ್ತಾದ್ರೂ ಒಂದು ಮ್ಯಾಥ್ಸ್ ಅಲ್ಲಿ ಒಂದು ಕ್ವೆಶನ್ ಸಾಲ್ವ್ ನಿಮ್ಗೆ ಖುಷಿ ಆಗತ್ತೆ, ಒಳಗಡೆಯಿಂದ ಖುಷಿ ಆಗತ್ತಾ? ತುಂಬಾ ಖುಷಿ ಆಗುತ್ತೆ. ಸೊ ಖುಷಿಯಿಂದ ಮಾಡ್ಬೇಕಾಗತ್ತೆ. ಸೊ ಯು ಇನ್ಕ್ರೀಸ್ ದ ಡೋಪಮಿನ್. ಕ್ವಶನ್ ಸಾಲ್ವ್ ಮಾಡಿ ಯಾವತ್ತು ಕೂಡ ಎಕ್ಸಾಮ್ ಟೈಮಲ್ಲಿ. ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಸಾಲ್ವ್ ಮಾಡಿದಷ್ಟು ನಿಮ್ಗೆ ಏನಾಗುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ನಿಮ್ಗೆ ಅನ್ಸುತ್ತೆ ಯಾವ ಇದು ಬರುತ್ತೆ ಅಂತ. ಸೊ ಡೋಪಮಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಪ್ಲೀಸ್. ಎಕ್ಸಾಮ್ ಟೈಮಲ್ಲಿ ಎಸ್ಪೆಷಲಿ ಇದು, ಬೇರೆ ಟೈಮಲ್ಲ, ಎಕ್ಸಾಮ್ ಟೈಮಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ವಶನ್ ಪ್ರಾಕ್ಟೀಸ್ ಟು ಇನ್ಕ್ರೀಸ್ ದ ಡೋಪಮಿನ್ ಲೆವೆಲ್. ಆಮೇಲೆ ನಿದ್ದೆ ಬರಲ್ಲ ನಿಮ್ಗೆ. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಸುಮ್ನೆ ಬುಕ್ ತಗದಿ ಅದನ್ನೇ ಮತ್ತೆ ಬ್ಯಾಟ್ ಮಾಡೋದು, ಟೆಕ್ಸ್ಟ್ ಬುಕ್ ಓದೋದು, ಕ್ವಶನ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮಲ್ಲಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದು ನಿಮ್ಗೆ ಗೊತ್ತಿರತ್ತೆ ಬಿಡಿ. ನೆಕ್ಸ್ಟ್ ಇಸ್, ನಮ್ಮ ಫ್ರೆಂಡು 8 ಅವರ್ ಓದ್ದ, ನಾನು ಬರೀ 4 ಅವರ್ ಮಾತ್ರ ಓದ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಇಟ್ ಇಸ್ ಫೈನ್. ಎಕ್ಸಾಮ್ ಹತ್ರ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಫುಲ್ ಡೇ ಒಂದು 10 ಅವರ್ ಓದ್ಬೇಕಂತ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕು, ಬಟ್ ನಿಮ್ ಲಿಮಿಟ್ ಅಲ್ಲಿ ಮಾಡಬೇಕು. ನಿಮ್ಗೆ ಬರ್ನ್ಔಟ್ ಆಗುತ್ತೆ, ಏನು ನೆನಪಿರಲ್ಲ. ಯಾಕಂದ್ರೆ ಎವ್ರಿ ಸಿಂಗಲ್ ಸ್ಟೂಡೆಂಟ್ಗೆ ಏನೋ ಅಟೆನ್ಷನ್ ಸ್ಪ್ಯಾನ್ ಡಿಫ್ರೆಂಟ್ ಇರುತ್ತೆ, ಪ್ರಾಸೆಸಿಂಗ್ ಸ್ಪೀಡ್ ಡಿಫ್ರೆಂಟ್ ಇರುತ್ತೆ, ಲರ್ನಿಂಗ್ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ ಎವ್ರಿ ಸ್ಟೂಡೆಂಟ್ಗೆ. ಫಾರ್ ಎಕ್ಸಾಂಪಲ್, ನಾನು ಬಯೋಲ್ ತುಂಬಾ ಚೆನ್ನಾಗಿದೆ, ನಾನು ಬಯೋದಲ್ಲಿ ಕಮ್ಮಿ ಸ್ಪೆಂಡ್ ಟೈಮ್ ಮಾಡ್ತಿದ್ದೆ ನಾನು. ಬಟ್ ಅದೇ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೆ. ಮಾಡ್ತೀನಿ ನಾನು ಮ್ಯಾಥ್ಸ್ ನಾನು 1 to 3 ಅವರ್ಸ್ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ಸಬ್ಜೆಕ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ಕಮ್ಮಿ ಸ್ಪೆಂಡ್ ಮಾಡಿ, ಯಾವ ಸಬ್ಜೆಕ್ಟ್ ತುಂಬಾ ಕಷ್ಟ ಜಾಸ್ತಿ ಸ್ಪೆಂಡ್ ಮಾಡಿ, ಎಲ್ಲಿ ಫೋಕಸ್ ಜಾಸ್ತಿ ಆಗ್ಬೇಕು. ಸೊ ಪ್ಲೀಸ್ ನೆನಪಿಕೊಳ್ಳಿ ಇದನ್ನ, ಎವ್ರಿ ಸಿಂಗಲ್ ಸ್ಟೂಡೆಂಟ್ ಇಸ್ ಯೂನಿಕ್. ಬೇರೆಯವ್ರು ಮಾಡೋದು ನಿಮ್ಗೆ ಹೆಲ್ಪ್ ಆಗಲ್ಲ. ಸೊ ನಿಮ್ಗೆ ಹೆಲ್ಪ್ ಆಗೋದು ನೀವು ಅಷ್ಟೇ ಮಾಡಬೇಕು. ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತಲ್ಲ ಅದು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಓಕೆನಾ? ಸೊ ಅದು ಸ್ಟೂಡೆಂಟ್ಸ್. ಸೊ ಪ್ರೊಡಕ್ಟಿವಿಟಿ ಇಸ್ ನಾಟ್ ಜಸ್ಟ್ ಸ್ಟಡಿಂಗ್, ಏನೋ ಪ್ರೊಡಕ್ಟಿವಿಟಿ ಇಸ್ ದ ಔಟ್ಪುಟ್. ಸೊ ನೀವು ಕಮ್ಮಿ ಟೈಮ್ ಅಲ್ಲಿ ಎಷ್ಟು ಸಾತಿ ಓದ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮ್ದು ಅಟೆನ್ಷನ್ ಸ್ಪ್ಯಾನು 20-30 ಮಿನಿಟ್ಸ್ ಅಷ್ಟೇ ಮಾಡಿ, ಆಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, 30 ಮಿನಿಟ್ಸ್ ಮತ್ತೆ ಮಾಡಿ ತಾನೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಇದನ್ನ ಫಾಲೋ ಮಾಡಿ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಫಾಲೋ ಮಾಡಕ್ಕೆ ಟ್ರೈ ಮಾಡಿ ಇದನ್ನ. ಈಗ ನಾವು ಲೆಟ್ ಮಿ ಟೆಲ್ ಯು ಒಂದು ವೆರಿ ಸಿಂಪಲ್ ಫ್ಯಾಕ್ಟ್. ಎಕ್ಸಾಮ್ ಟೈಮಲ್ಲಿ ಇಟ್ ಈಸ್ ಆಲ್ ಅಬೌಟ್ ಪ್ರೊಡಕ್ಟಿವಿಟಿ. ನೀವು ಸುಮ್ಮನೆ ಕುತ್ಕೊಂಡು ಫುಲ್ ಚಾಪ್ಟರ್ ಓದ್ತೀರಾ, ಬಟ್ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಗೊತ್ತಿಲ್ಲ ನಿಮ್ಗೆ ಆ ಚಾಪ್ಟರ್ ಏನಂತ ಅಂದ್ರೆ ವೇಸ್ಟ್ ನೀವು. ಫಾರ್ ಎಕ್ಸಾಂಪಲ್, ಬಯಾಲಜಿ ಬಿಡಿ, ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ. ಬ್ಲೂ ಪ್ರಿಂಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ. ಸೊ ನೀವು ಸ್ಮಾರ್ಟ್ ಆಗಿ ನೀವು ಯಾವ ಚಾಪ್ಟರ್ಗೆ ಜಾಸ್ತಿ ಮಾರ್ಕ್ಸ್ ಇದೆಯಲ್ಲ ಅದನ್ನ ಜಾಸ್ತಿ ರಿವೈಸ್ ಮಾಡ್ಬೇಕಾ, ಇಲ್ಲ ಸುಮ್ಮನೆ ಒಂದು ಚಾಪ್ಟರ್ ಬರೀ 2 ಮಾರ್ಕ್ ಇದೆ ಅದನ್ನ ರಿವೈಸ್ ಮಾಡ್ತೀರಾ? ಹೈ ವೇಟೇಜ್ ತಾನೆ. ಸೊ ಎಕ್ಸಾಮ್ ಟೈಮಲ್ಲಿ ಪ್ಲೀಸ್ ಎವ್ರಿ ಸಿಂಗಲ್ ಚಾಪ್ಟರ್ಲೂ ಕೂಡ ದೇರ್ ಆರ್ ಸಮ್ ಟಾಪಿಕ್ಸ್ ರಿಪೀಟಿಂಗ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ಸೊ ಪ್ಲೀಸ್ ಎಲ್ಲರ ಹತ್ರ ಕೂಡ ಬ್ಲೂ ಪ್ರಿಂಟ್ ಇರಲೇಬೇಕು, ಮಾಡೆಲ್ ಪೇಪರ್ಸ್ ಇರಲೇಬೇಕು, ರೈಟ್? ಅದಾದ್ಮೇಲೆ ಬೇರೆ ಮಟೀರಿಯಲ್ಸ್ ತಗೋಬೇಕು ನೀವು. ಪ್ಲೀಸ್ ಎಲ್ಲರದ್ದು ಇದ್ರೆ ಹೇಳಿ, ಇಲ್ಲಾಂದ್ರೆ ಕಮೆಂಟ್ ಹಾಕಿ, ಐ ಹೆಲ್ಪ್ ಯು ಔಟ್ ವಿತ್ ಎವ್ರಿಥಿಂಗ್ ಪಾಸಿಬಲ್. ನಂದು ವಾಟ್ಸ್ಆಪ್ ಚಾನಲ್ ನಾನು ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ ಸ್ಟೂಡೆಂಟ್ಸ್? ನಾವು ಸ್ಟೂಡೆಂಟ್ಸ್, ಲೆಟ್ ಮಿ ಜಸ್ಟ್ ಟೆಲ್ ಯು ಅ ಫ್ಯೂ ಥಿಂಗ್ಸ್ ಬಿಫೋರ್ ಐ ಗೋ. ಲಾಸ್ಟ್ ಮಿನಿಟ್ ಪ್ಯಾನಿಕ್ ಎಲ್ಲರಿಗೂ ಆಗುತ್ತೆ. ನಾಳೆ ಎಕ್ಸಾಮ್ ಇದೆ, ಭಯ ಆಗುತ್ತೆ ಸ್ಟೂಡೆಂಟ್ಸ್. ನಂಗೂ ಕೂಡ ನಾಳೆ ಯಾವ್ದಾದ್ರು ಇಂಟರ್ವ್ಯೂ ಬಂತು ಅನ್ಕೊಳ್ಳಿ, ನಾನು ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕಾದ್ರೆ ನನಗೂ ಭಯ ಆಗೇ ಆಗುತ್ತೆ. ಇಟ್ಸ್ ಅ ಕಾಮನ್ ಥಿಂಗ್. ಟಾಪರ್ಸ್ಗೂ ಆಗುತ್ತೆ, ಎಲ್ಲರಿಗೂ ಭಯ ಆಗುತ್ತೆ. ಆ ಭಯ ಆಗ್ತಿದೆ ಅಂದ್ಬಿಟ್ಟು ಓದೋದೇ ಬೇಡ ಅಂತ ಅನ್ಕೋಬೇಡಿ, ಓದಿ. ಇದೊಂದು ಸ್ಟೂಡೆಂಟ್ಸ್ ಏನಂತಂದ್ರೆ ಒನ್ ಬ್ಯಾಡ್ ಎಕ್ಸಾಮ್ ಟ್ರ್ಯಾಪ್. ತುಂಬಾ ಮಕ್ಳಿಗೆ ಅಂತಾರೆ, ಸರ್ ನಂದು ಒಂದು ಎಕ್ಸಾಮ್ ಚೆನ್ನಾಗಿ ಹೋಗಿಲ್ಲ, ಅವಾಗ ನಂದು ಎಲ್ಲ ಎಕ್ಸಾಮ್ ಚೆನ್ನಾಗಿ ಹೋಗಲ್ವಾ? ಹಂಗಂತ ಏನೂ ಇಲ್ಲ. ಒಂದ್ ಎಕ್ಸಾಮ್ ಚೆನ್ನಾಗಿ ಹೋಗಿಲ್ಲ, ಮುಗೀತು, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಮುಂದೆ 4-5 ಎಕ್ಸಾಮ್ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ ಅಷ್ಟೇ, ರೈಟ್? ಅದ್ರ ಮೇಲೆ ಫೋಕಸ್ ಮಾಡಿ. ಯಾರಿಗೆ ಗೊತ್ತು ನಿಮ್ದು ಎಕ್ಸಾಮ್ ಚೆನ್ನಾಗಿ ಹೋಗ್ಬಿಟ್ಟು ನಿಮ್ದು ಓವರ್ ಆಲ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಸ್ಟೂಡೆಂಟ್ಸ್. ಅಂಡ್ ದ ಫೈನಲ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫೈನಲ್ ಥಿಂಗ್ ವಿಚ್ ಐ ವಿಲ್ ಟೆಲ್ ಯು ಸ್ಟೂಡೆಂಟ್ಸ್. ದ ಫೈನಲ್ ಥಿಂಗ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಇದು. ಐ ವಿಲ್ ಸ್ಟಾರ್ಟ್ ಆಫ್ಟರ್ 5 minutes.
ಅನ್ಸುತ್ತಲ್ಲ? ಫೋನು ಒಂದು 5 ನಿಮಿಷ ರೀಲ್ ನೋಡ್ಬಿಡ್ತೀನಿ ಸ್ಟೂಡೆಂಟ್ಸ್. ಅನ್ಸಲ್ವಾ ನಿಮ್ಗೆ? ಒಂದು 5 ನಿಮಿಷ ಫೋನ್ ತೆಗ್ದ್ಬಿಟ್ಟು ನಾನು ರೀಲ್ ನೋಡ್ಬಿಡ್ತೀನಿ, ಖುಷಿ ಆಗ್ಬಿಡುತ್ತೆ ನನಗೆ. ಸ್ಟೂಡೆಂಟ್ಸ್, ಆ 5 ನಿಮಿಷ ರೈಟ್? ಆ 5 ನಿಮಿಷ ಯಾವಾಗ 1 ಅವರ್ ಆಗುತ್ತಲ್ಲ ನಿಮಗೆ ಗೊತ್ತೇ ಆಗಲ್ಲ. ಸೊ ಪ್ಲೀಸ್ ಎಕ್ಸಾಮ್ ಟೈಮ್ ಯಾವತ್ತೂ ಕೂಡ ಯಾವುದೇ ಟಾಪಿಕ್‌ನ ಓದೋದಕ್ಕೆ ಲೇಟ್ ಆಗಬೇಡಿ. ಲೇಟ್ ಆದ್ರೆ ತುಂಬಾ ಲೇಟ್ ಆಗ್ಬಿಡ್ತೀರಾ. ಓಕೆನಾ? ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಆ ಸರ್ಪ್ರೈಸ್ ನೆನಪಿದೆ ಸ್ಟೂಡೆಂಟ್ಸ್. ನಿಮ್ಗೊಂದು ಸ್ಮಾಲ್ ಆಕ್ಟಿವಿಟಿ ಮಕ್ಕಳ ಈಗ. ನಿಮ್ಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ PDF ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ನಿಮ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಗೊತ್ತಾಗೋದಕ್ಕೆ. ಓಕೆನಾ? ಪ್ಲೀಸ್ ಚೆಕ್ ಮಾಡಿ ನೀವು. ಎವ್ರಿ ಸಿಂಗಲ್ ಡೇ ಎಷ್ಟು ಅವರ್ ಓದ್ತೀರಾ? ನಿಮ್ಗೆ ಗೊತ್ತಾಗಬೇಕು ನಿಮ್ಗೆ. ನಾರ್ಮಲ್ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಡಿಫರೆನ್ಸ್ ಮಾಡೋದಕ್ಕೆ. ನೀವು ಯಾವ ತರ ಓದ್ತೀರಾ? ಎಷ್ಟು ಚಾಪ್ಟರ್ ರಿವೈಸ್ ಮಾಡ್ತೀರಾ? ನಿಮ್ದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಏನು? ಇದು ಬಿಟ್ರೆ ದಿಸ್ ಇಸ್ ದ ಚಾಲೆಂಜ್ ಫಾರ್ ಯು ಸ್ಟೂಡೆಂಟ್ಸ್. ದಿಸ್ ಇಸ್ ದ ಚಾಲೆಂಜ್ ಫಾರ್ ಯು. ನೆಕ್ಸ್ಟ್ 7 ಡೇಸ್ ನಾನು ಎವ್ರಿ ಸಿಂಗಲ್ ಡೇ ಎಷ್ಟು ಅವರ್ ಓದ್ತೀನಿ? 3 ಅವರ್ಸ್, 4 ಅವರ್ಸ್, 5 ಅವರ್ಸ್, 6 ಅವರ್ಸ್ ನಿಮ್ದು ಕೆಪಾಸಿಟಿ ಮೇಲೆ ಹೋಗಿ ಅಂದ. ಓಕೆನಾ? ಸೊ ಓದ್ತೀನಿ. ಕೀಪ್ ಫೋನ್ ಅವೇ ಡ್ಯೂರಿಂಗ್ ದ ಸ್ಟಡಿ ಟೈಮ್. ಮಾಡ್ಬೇಕಿದ್ನ ಪ್ರಾಕ್ಟೀಸ್ ರೈಟಿಂಗ್ ಅಟ್ ಲೀಸ್ಟ್ 2 ಆನ್ಸರ್ಸ್ ಡೈಲಿ. ಸ್ಟೂಡೆಂಟ್ ತುಂಬಾ ಇಂಪಾರ್ಟೆಂಟು. ಆಮೇಲೆ ಸ್ಲೀಪ್ ಬಿಫೋರ್ ಡ್ಯಾಶ್ PM. ನಾನು 10 ಗಂಟೆ ಫ್ಲಾಟು, 9 ಗಂಟೆ ಫ್ಲಾಟು, ಇಲ್ಲ 11 ಗಂಟೆ ಫ್ಲಾಟು. ಐ ಗೆಟ್ 7 ಅವರ್ಸ್ ಆಫ್ ಗುಡ್ ಸ್ಲೀಪ್. ನೆಕ್ಸ್ಟ್ ಡೇ ಮತ್ತೆ ರೀಚಾರ್ಜ್ ಮಾಡ್ಬೇಕಾಗ್ತೀರಾ. ಸೊ ಇದನ್ನ ಮಾಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಚಾಲೆಂಜ್ ಫ್ರಮ್ ಮೈ ಸೈಡ್ ಟು ಆಲ್ ಆಫ್ ಯು. ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಸಿಗ್ತೀನಿ ನಿಮಗೆ ವೆರಿ ಸೂನ್. ಐ ವಿಲ್ ಬಿ ಡೂಯಿಂಗ್ ಅ ಬಯಾಲಜಿ ಕ್ಲಾಸ್ ಫಾರ್ ಆಲ್ ಆಫ್ ಯು. ಮಾಡೇ ಮಾಡ್ತೀನಿ ಕ್ಲಾಸ್ ಬಯಾಲಜಿದು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಬೈ ಅಂಡ್ ಟೇಕ್ ಕೇರ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ. ನನ್ನ ಕಡೆಯಿಂದ ನಿಮಗೆ ಬೇರೆ ಯಾವ ತರ ಹೆಲ್ಪ್ ಬೇಕು ಕಮೆಂಟ್ ಹಾಕೋದು ಮರಿಬೇಡಿ. ಐ ವಿಲ್ ಡೂ ಇಟ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಬೈ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.